ಆನೇಕಲ್ ದೊಡ್ಡಯ್ಯ ಅವರ ಮಾಲೀಕತ್ವದ ವೈಟ್ ಅಕಾಡೆಮಿ ಸಿಬಿಎಸ್ಇ ಶಾಲೆಯಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ನಿಸರ್ಗ ಸೇವಾ ಸಂಸ್ಥೆ ಅವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ನೇತ್ರ ಹಾಗೂ ಆರೋಗ್ಯ ತಪಾಸಣೆ ಶಿಬಿರ ನಡೆಯಿತು. ಉಚಿತ ಹೆಲ್ತ್ ಕೇರ್ ಸೇವೆಯಲ್ಲಿ ನಮ್ಮ ಜೊತೆ ನಿಸರ್ಗ ದೃಷ್ಟಿಧಾಮ, ಕಣ್ಣಿನ ಆರೈಕೆ ಕೇಂದ್ರ ಚಂದಾಪುರ, ಆಕ್ಸ್ಫರ್ಡ್ ಆಸ್ಪತ್ರೆ ಯಡವನಹಳ್ಳಿ, ಕಾವೇರಿ ಹಾಸ್ಪಿಟಲ್, ಶ್ರೀ ವೆಂಕಟೇಶ್ವರ ದಂತ ವೈದ್ಯಕೀಯ ಆಸ್ಪತ್ರೆ ಪಾಲ್ಗೊಂಡಿದ್ದವು. ಈ ಶಿಬಿರದಲ್ಲಿ ಎಲ್ಲರಿಗೂ ಉಚಿತವಾಗಿ ಬಿಪಿ, ಶುಗರ್, ಇಸಿಜಿ ಪರೀಕ್ಷೆ, ನೇತ್ರ ತಪಾಸಣೆ, ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ, ಉಚಿತ ಕನ್ನಡಕ, ಕೀಲು ಮೂಳೆ ತಜ್ಞರು, ಯಂತ್ರ ತಜ್ಞರು, ಮಕ್ಕಳ ತಜ್ಞರು, ಸ್ತ್ರೀರೋಗ ತಜ್ಞರು, ಸಾಮಾನ್ಯ ರೋಗಗಳ ತಪಾಸಣೆ ಮಾಡಿ ಉಚಿತವಾಗಿ ಔಷಧಿ ನೀಡಲಾಯಿತು. ವೈಟ್ ಅಕಾಡೆಮಿ ಶಾಲೆಯ ಅಧ್ಯಕ್ಷರಾದ ಆನೇಕಲ್ ದೊಡ್ಡಯ್ಯ ಅವರು ಮಾತನಾಡಿ, ನಾನು ಹಳ್ಳಿಯಿಂದ ಬಂದವನು, ನನಗೆ ಹಳ್ಳಿಯ ಕಷ್ಟ ಏನು ಅಂತ ನನಗೆ ಗೊತ್ತು. ಹಳ್ಳಿಯ ಜನರು ಸದಾವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಮನವಿ ಮಾಡಿಕೊಂಡರು. ವೈಟ್ ಅಕಾಡೆಮಿ ಸಂಸ್ಥಾಪಕ ಅಧ್ಯಕ್ಷ ಆನೇಕಲ್ ದೊಡ್ಡಯ್ಯ ಅವರು ಸಮಾಜಮುಖಿ ಕೆಲಸ, ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ರೀತಿ, ಶಿಬಿರ ಹಾಗೂ ಆರೋಗ್ಯ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಆಗಬೇಕು ಎಂದರು. ವೈಟ್ ಅಕಾಡೆಮಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಶ್ರೀ ಪೂರ್ಣಿಮಾ ಹೆಗಡೆ ಹಾಗೂ ಶಾಲೆಯ ಎಲ್ಲ ಶಿಕ್ಷಕಿಯರು ಹಾಗೂ ಸಿಬ್ಬಂದಿ ವರ್ಗ ನಮ್ಮೊಂದಿಗೆ ನಿಸರ್ಗ ಸೇವಾ ಸಂಸ್ಥೆಯ ನಿಸರ್ಗ ದೇವರಾಜ್ ನಾಯಕ್ ಅವರು ಮಾತನಾಡಿ, ಹಳ್ಳಿ ಮನೆ ಬಾಗಿಲಿಗೆ ಆರೋಗ್ಯ ಶಿಕ್ಷಣ ಸೇವೆ ಪ್ರತಿಯೊಬ್ಬರಿಗೂ ಸಿಗಬೇಕು ಎಂದರು. ಶಿಬಿರದಲ್ಲಿ ದಂತ ವೈದ್ಯ ಡಾಕ್ಟರ್ ಶಿಬು, ಆಕ್ಸ್ಫರ್ಡ್ನ ಶಂಕರ್, ಕಾವೇರಿ ಆಸ್ಪತ್ರೆ ಯೋಗೇಶ್, ನಿಸರ್ಗ ದೃಷ್ಟಿಧಾಮದ ಶ್ವೇತಾ, ಪ್ರಾಂಶುಪಾಲರಾದ ಶ್ರೀಮತಿ ಪೂರ್ಣಿಮಾ ಹೆಗಡೆ, ಶಿಕ್ಷಕಿಯರು, ಆಡಳಿತ ಮಂಡಳಿ ಮುಖ್ಯಸ್ಥರು, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ದರು. ಶಾಲಾ ಮಕ್ಕಳಿಗೆ 2025 ಹಾಗೂ 26ನೇ ಸಾಲಿನ ನೋಂದಣಿ ಬಗ್ಗೆ ಮಾಹಿತಿ ಕೂಡ ನೀಡಲಾಯಿತು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9483782999 ಹಾಗೂ 8951189536 ಮತ್ತು 991015015014.
ಇವತ್ತು ವೈಟ್ ಅಕಾಡೆಮಿ ಮತ್ತು ನಿಸರ್ಗ ಸೇವಾ ಸಂಸ್ಥೆ ವತಿಯಿಂದ ನಮ್ಮ ಶಾಲೆಯ ಆವರಣದಲ್ಲಿ ವೈಟ್ ಅಕಾಡೆಮಿ ಶಾಲೆಯ ಆವರಣದಲ್ಲಿ ಒಂದು ಉಚಿತ ಹೆಲ್ತ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ವಿ. ಭಾಳ ಉತ್ತಮವಾದಂತಹ ರೆಸ್ಪಾನ್ಸ್ ಇದೆ. ಎಲ್ಲರೂ ಬಂದು ಇದನ್ನು ಸದುಪಯೋಗ ಪಡಿಸ್ಕೊತಾ ಇದ್ದಾರೆ. ಏನು ಒಂದು ಶಾಲೆಯ ಯಾವ ರೀತಿಯಾದಂಥ ಒಂದು ಸಾಮಾಜಿಕ ಸೇವೆಗಳನ್ನು ನಡೆಸ್ಕೊಂಡು ಬರ್ಬೋದು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಶಿಕ್ಷಣ ಆರೋಗ್ಯ ಭಾಳ ಮುಖ್ಯವಾಗಿರೋದ್ರಿಂದ ಆ ದೃಷ್ಟಿಕೋನ ಇಟ್ಕೊಂಡು ಇವತ್ತೊಂದು ಈ ಒಂದು ಉಚಿತ ಶಿಬಿರವನ್ನು ಆಯೋಜನೆ ಮಾಡಿದ್ವಿ. ನಾವು ಈಗಾಗಲೇ ಇಲ್ಲಿ ಡೆಂಟಲ್ ಇರ್ಬೋದು, BP ಶುಗರ್ ಚೆಕ್ಕಿಂಗ್ ಇರ್ಬೋದು, ಮತ್ತು ಸ್ತ್ರೀ ರೋಗ ತಜ್ಞರು ಇರ್ಬೋದು, ಆಮೇಲೆ ಹೃದಯ ರೋಗ ತಜ್ಞರು ಇರ್ಬೋದು, ಅನೇಕ ವಿಭಾಗಗಳಲ್ಲಿ ಎಲ್ಲ ರೀತಿಯಾದಂತಹ ತಪಾಸಣೆಗೆ ನಮ್ಮ ದೇವರಾಜ್ ನಾಯಕ್ರವರ ನಿಸರ್ಗ ಸೇವಾ ಸಂಸ್ಥೆ ಒಟ್ಟಿಗೆ ನಾವು ಸಹಯೋಗದೊಂದಿಗೆ ಇವತ್ತು ಮಾಡ್ತಾಯಿದ್ವಿ. ಇದು ಎಲ್ಲರ ಹೆಚ್ಚಿನ ಸಂಖ್ಯೆಯಲ್ಲಿ ಸದುಪಯೋಗ ಪಡಿಸ್ಕೊಂಡು ಜನ ಇದನ್ನು ಉಪಯೋಗಿಸ್ಕೋಬೇಕಾಗಿ ಮತ್ತೊಮ್ಮೆ ಕೇಳ್ತೀನಿ. ಮತ್ತು ವಿಶೇಷವಾಗಿ ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಆಸ್ಪತ್ರೆಗಳಾದ ಆಕ್ಸ್ಫರ್ಡ್ ಇರ್ಬೋದು, ಕಾವೇರಿ ಹಾಸ್ಪಿಟಲ್ಸ್ ಇರ್ಬೋದು, ನಿಸರ್ಗ ಸೇವಾ ಸಂಸ್ಥೆ ಇರ್ಬೋದು, ಡೆಂಟಲ್ ಹಾಸ್ಪಿಟಲ್ ಇರ್ಬೋದು, ಎಲ್ಲರಿಗೂ ನಾನು ವಿಶೇಷವಾದಂಥ ಒಂದು ಧನ್ಯವಾದಗಳನ್ನು ತಲುಪಿಸ್ತೀನಿ. ನಮ್ಮ ಶಾಲೆಯು ಕಳೆದ 4-5 ವರ್ಷಗಳಿಂದ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡೋದ್ರ ಜೊತೆಗೆ ಸಾಮಾಜಿಕ ಜವಾಬ್ದಾರಿಗಳನ್ನು ಅರಿತುಕೊಂಡು ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಶಿಕ್ಷಣ ಮತ್ತು ಆರೋಗ್ಯ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಸಂಸ್ಥೆ ನಡೆಸ್ಕೊ ಬರ್ತಾಯಿದ್ವಿ. ಈ ಸಂಸ್ಥೆ ಈಗಾಗಲೇ ಮೊದಲನೇ ವರ್ಷದ CBSE ಎಕ್ಸಾಮ್ ಸಹ 10th ಎಕ್ಸಾಮ್ ಸಹ ಫೇಸ್ ಮಾಡಿದ್ವಿ. 100% ರಿಸಲ್ಟ್ ಬರುವಂಥ ಎಲ್ಲ ನಮ್ಮದು ದಿಕ್ಸೂಚಿ ಇದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಪಡ್ಕೊಳ್ಳೋ ಮುಖಾಂತರ ನಮಗೂ ಸಹ ಪ್ರೋತ್ಸಾಹ ನೀಡಬೇಕಂತ ಪ್ರೀತಿಯಿಂದ ಕೇಳ್ಕೊತೀನಿ. ಆನೇಕಲ್ ತಾಲೂಕು ನೂರಾರು ಖಾಸಗಿ ಶಾಲೆಗಳಿದ್ದು ಯಾರು ಮಾಡಿದ್ರೆ ಯಾವ ಥರ ಅಲ್ಲ, ನಾನು ಕಟ್ಟಕಡೆ ವ್ಯಕ್ತಿಯಾಗಿ ಭಾಳ ಕೆಳಸ್ತರದಿಂದ ಬಂದಿರೋದ್ರಿಂದ ನನಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ನೋವೇನು ಅಂತ ನನಗೆ ಗೊತ್ತಿರೋದ್ರಿಂದ ಸಮಾಜದಲ್ಲಿ ನಾವು ಒಂದು ಭಾಗ ಆಗಬೇಕೇ ಹೊರತು ನಾವೇ ಸಮಾಜ ಆಗಬಾರ್ದು. ಸಮಾಜದ ಎಲ್ಲ ಅಂಗಗಳಲ್ಲೂ ಎಲ್ಲ ರೀತಿಯಾದಂತಹ ಸರ್ವಸ್ಪರ್ಶಿ ಸರ್ವವ್ಯಾಪ್ತಿ ಅನ್ನೋ ರೀತಿಯಲ್ಲಿ ನಾವು ನಡ್ಕೋಬೇಕಾಗ್ತದೆ ಅನ್ನೋದು ನನ್ನ ಧ್ಯೇಯ. ಥ್ಯಾಂಕ್ ಯು. ನಮಸ್ಕಾರ. ವೈಟ್ ಅಕಾಡೆಮಿ ಶಿಕ್ಷಣ ಸಂಸ್ಥೆ ಮತ್ತು ನಿಸರ್ಗ ಸೇವಾ ಸಂಸ್ಥೆ ವತಿಯಿಂದ ಇವತ್ತು ನಮ್ಮ ಶಾಲೆಯ ಆವರಣದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1:30 ಉಚಿತ ಮೆಗಾ ಹೆಲ್ತ್ ಚೆಕಪ್ ಕ್ಯಾಂಪ್ ನಡೀತಾ ಇದೆ. ಇಟ್ ಇಸ್ ಫಾರ್ ಫ್ರೀ. ಯಾರು ಬೇಕಾದರೂ ಬಂದು ನಿಮ್ಮ ಹೆಲ್ತ್ ಚೆಕಪ್ಪನ್ನು ಮಾಡಿಸ್ಕೊಳ್ಬೋದು. ನಿಮ್ಮ ಹತ್ರ BPL ಕಾರ್ಡ್ ಇದ್ದರೆ ನಿಮಗೆ ಫ್ರೀ ಸ್ಪೆಕ್ಟಕಲ್ಸ್ ಅಂದರೆ ಕಣ್ಣಿನ ತಪಾಸಣೆ ಕೂಡ ಮಾಡಿ ಸ್ಪೆಕ್ಸ್ ಕೂಡ ಫ್ರೀಯಾಗಿ ಕೊಡ್ತಾರೆ. ಇಲ್ಲಿ ಎಲ್ಲ ರೀತಿಯ ಚೆಕಪ್ಗಳನ್ನು ಕೂಡ ಮಾಡ್ತಾರೆ. ಈ ಸವಲತ್ತುಗಳನ್ನು ನೀವು ಪಡ್ಕೊಳ್ಬೋದು. ಜೊತೆಗೆ ಶಾಲೆಯಲ್ಲಿ 2025-26ನೇ ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಕಿಂಡರ್ ಗಾರ್ಡನ್ ಮಕ್ಕಳಿಗೆ ಟ್ರಾನ್ಸ್ಪೋರ್ಟೇಷನ್ ಫೀ ಇರೋದಿಲ್ಲ. ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೂ ನಮ್ಮ ಶಾಲೆಯಲ್ಲಿ ತರಗತಿಗಳು ನಡೀತವೆ. ಇಟ್ ಈಸ್ ಅಫಿಲಿಯೇಟೆಡ್ ಟು CBSE. ನಮ್ಮದು CBSE ಕರಿಕ್ಯುಲಮನ್ನು ಫಾಲೋ ಮಾಡ್ತಿರುವಂತಹ ಶಾಲೆ. ಫಾರ್ ಮೋರ್ ಡೀಟೇಲ್ಸ್ ವಿ ವಿಲ್ ಗಿವ್ ಯು ದ ಕಾಂಟ್ಯಾಕ್ಟ್ ಡೀಟೇಲ್ಸ್. ಕೈಂಡ್ಲಿ ವಿಸಿಟ್ ದ ಬ್ರಾಂಚ್ ಒನ್ಸ್. ಥ್ಯಾಂಕ್ ಯು. ಯಾವ ಥರ ಕ್ಯಾಂಪ್ ಮಾಡಬೇಕಂತ ಯಾವ ಥರ ಇದಾಯಿತು? ಶಿಕ್ಷಣ ಸಂಸ್ಥೆ ಅಂತ ಬಂದ ಮೇಲೆ ನಮ್ಮನ್ನು ನಾವು ಬೇರೆ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ತೊಡಗಿಸ್ಕೊಳ್ಬೇಕಾಗುತ್ತೆ, ಅಥವಾ ನಮ್ಮ ಕೈಲಿ ಎಷ್ಟಾಗುತ್ತೋ ಅದನ್ನು ಯಾರಿಗೆ ಅದರ ನೀಡ್ ಇರುತ್ತೋ ಅಂಥವ್ರಿಗೆ ತಲುಪಿಸ್ಬೇಕಾಗಿರೋ ಕೂಡ ಕೆಲಸ ಕೂಡ ನಮ್ಮದೇ ಆಗಿರುತ್ತೆ. ಅಂತ ನಿಟ್ಟಲ್ಲಿ ಯೋಚನೆ ಮಾಡಬೇಕಾದ್ರೆ ನಮಗನ್ಸಿದ್ದು ಒಂದು ಉಚಿತ ಹೆಲ್ತ್ ಚೆಕಪ್ ಕ್ಯಾಂಪನ್ನು ನಾವು ಮಾಡಬೇಕು ಅಂತ ಹೇಳಿ, ಹಾಗಾಗಿ ಈ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ವಿ. ಇದು ಇನ್ನೂ ಒಂದಷ್ಟು 4 ಜನಕ್ಕೆ ಹೆಲ್ಪ್ ಆಗ್ಬೋದು ಕೂಡ. ಜೊತೆಗೆ ಶಾಲೆಯ ಹೆಸರು ಕೂಡ ಇನ್ನೊಂದು 4 ಜನಕ್ಕೆ ತಿಳಿಯುತ್ತೆ ಅಂತ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಈ ದಿನ ವೈಟ್ ಅಕಾಡೆಮಿ ಎಲೆಕ್ಟ್ರಾನ್ ಸಿಟಿ ಈ ಒಂದು ಶಾಲೆ ಆವರಣದಲ್ಲಿ ನಿಸರ್ಗ ಸೇವಾ ಸಂಸ್ಥೆಯ ಒಂದು ನೇತೃತ್ವದಲ್ಲಿ ಮತ್ತು ಶಾಲೆಯ ಒಂದು ಆನೇಕಲ್ ದೊಡ್ಡಯ್ಯ ಅವರ ಶಾಲೆಯ ಒಂದು ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಶಾಲೆಯ ಶಿಕ್ಷಣ ವರ್ಗ ಹಾಗೂ ನಮ್ಮ ವೈದ್ಯಕೀಯ ಸಿಬ್ಬಂದಿ ವರ್ಗ ಸುಮಾರು 35ರಿಂದ 40 ಜನ ವೈದ್ಯರ ತಂಡ, ಸುಮಾರು 4 ಪ್ರಸಿದ್ಧ ಹಾಸ್ಪಿಟಲ್ಗಳಿನ ವೈದ್ಯರು ಬಂದು ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು. ಈ ಒಂದು ಶಿಬಿರದಲ್ಲಿ ಎಲ್ಲರಿಗೂ ಕೂಡ ಉಚಿತವಾಗಿ BP, ಶುಗರು, ಕೀಲು ಮೂಳೆ ಹಾಗೂ ಕಣ್ಣಿನ ತಪಾಸಣೆ, ಕಣ್ಣಿನ ಶಸ್ತ್ರಚಿಕಿತ್ಸೆ, ಉಚಿತ ಕನ್ನಡಕ, ಉಚಿತ ಔಷಧಿ, ECG ಎಲ್ಲವನ್ನು ನೀಡಲಾಗ್ತಾಯಿದೆ. ಕಾವೇರಿ ಆಸ್ಪತ್ರೆ, ಆಕ್ಸ್ಫರ್ಡ್ ಆಸ್ಪತ್ರೆ, ನಿಸರ್ಗ ದೃಷ್ಟಿಧಾಮ, ವೆಂಕಟೇಶ್ವರ ಡೆಂಟಲ್ ಆಸ್ಪತ್ರೆ ಇವರೆಲ್ಲರೂ ಕೂಡ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಜನಸಾಮಾನ್ಯರು ಇಂಥ ಶಿಬಿರಗಳ ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಈ ಒಂದು ಸುದ್ದಿ ಮಾಧ್ಯಮದ ಮೂಲಕ ನಾನು ಜನಸಾಮಾನ್ಯರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾವುದೇ ಶಾಲೆಯಲ್ಲಿ ಈ ಥರ ಮಾಡೋದಿಲ್ಲ ಅನ್ಕೊಂತೀನಿ. ನಿಜ. ಅಂದರೆ ಒಂದು ಶಿಕ್ಷಣ ಸಂಸ್ಥೆ ಅಂದರೆ ಶಿಕ್ಷಣಕ್ಕೆ ಒಂದು ಒತ್ತು ಕೊಡೋದು ಅದು ಸರ್ವೇ ಸಾಮಾನ್ಯ. ಯಾಕಂದರೆ
ಶಾಲೆ ಇರೋದೇ ಶಿಕ್ಷಣ ಕೊಡೋದಕ್ಕೆ. ಆದರೆ ಶಿಕ್ಷಣವನ್ನು ಹೊರತುಪಡಿಸಿ ಸಮಾಜದಿಂದ ನಾವು ಪಡ್ಕೊಂಡಿದ್ದೀವಿ, ಸಮಾಜಕ್ಕೆ ನಾವು ಮళ్ళీ ಏನಾದರೂ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಶಿಕ್ಷಣ ಸಂಸ್ಥೆಗೂ ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ, ಸಾಮಾಜಿಕ ಕಳಕಳಿ ಇರಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ವೈಟ್ ಅಕಾಡೆಮಿ ಶಾಲೆ, ನಮ್ಮ ಆನೇಕಲ್ ದೊಡ್ಡೆಯ ಸರ್ ಅವರ ಮಾಲೀಕತ್ವದ ಶಾಲೆ ಸಮಾಜಮುಖಿ ಕೆಲಸನೂ ಕೂಡ ಜೊತೆಗೆ ಮಾಡ್ತಾ ಇದೆ. ಹಾಗಾಗಿ ಈಗ ಒಂದು ಪರೀಕ್ಷೆಯ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಯಾರಿಗೂ ಕೂಡ ಅನನುಕೂಲ ಆಗೋ ನಿಟ್ಟಿನಲ್ಲಿ ಏನೂ ಇಲ್ಲದಲೇ ಈಗ ಬೇಸಿಗೆ ರಜೆ ಇರೋ ಸಂದರ್ಭದಲ್ಲಿ ಮಕ್ಕಳಿಗೆ ಬೇಸಿಗೆ ಶಿಬಿರದ ಜೊತೆಗೆ ಒಂದು ಆರೋಗ್ಯ ಶಿಬಿರ ಕೂಡ ಆಗೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ.